ಶಿವಾಯ. ಟೈಮ್ 12:55 ಆಯಿತು. ಇವತ್ತು ಯಾಕೋ ನಿದ್ದೆನೇ ಬರ್ತಾ ಇಲ್ಲ. ಏನೋ ಅನ್ನಿಸ್ತಾ ಇದೆ ಮನಸ್ಸಲ್ಲಿ. ನಾನು ಇಷ್ಟು ದಿನ ಮಾತಾಡಿದ್ದು ಯುದ್ಧ ಮಾಡಬೇಕು ಅಂತ, ಹೋರಾಟ ಮಾಡಬೇಕು ಅಂದ್ಕೊಂಡಿದ್ನೆಲ್ಲ ನಿಮಗೆ ಹೇಳಬೇಕು ಅನ್ನಲ್ಲ. ಇವತ್ತು ನಿದ್ದೆ ಬಂದಿಲ್ಲ. ಓಕೆನಾ, ನಾನು ಹೇಳ್ತೀನಿ ನೋಡಿ. ಇದು ದೇವ್ರುಗಳಿದ್ದಾರೆ, ಓಕೆನಾ, ಅದು ಮನುಷ್ಯನೇ ಮಾಡಿರೋದು. ಓಕೆನಾ, ನಾನೊಂದು ಹೇಳ್ತೀನಿ. ನಮ್ಮ ಇಂಡಿಯಾದಲ್ಲಿ ನಾನು ಏನಕ್ಕೆ ಹೋರಾಟ ಮಾಡಬೇಕು ಅಂದರೆ, ನಮ್ಮ ಭಾರತದಲ್ಲಿ, ನಮ್ಮ ರಾಜ್ಯದಲ್ಲಿ, ಓಕೆನಾ, ಫಸ್ಟ್ ನಮ್ಮ ರಾಜ್ಯದಿಂದ ಬರೋಣ. ಎಲ್ಲ ಒಂದು ದೇವಸ್ಥಾನ ಹೊಡೆದಾಕಬೇಕು ಅಂದರೆ ಏನು ಅಧಿಕಾರ ಐತೆ ಅವ್ರಿಗೆ ಒಂದು ದೇವಸ್ಥಾನ ಹೊಡೆದಾಕೋಕ್ಕೆ? ಒಬ್ಬ ಎಷ್ಟು ಕನಸಿಂದ ಒಂದು ದೇವಸ್ಥಾನ ಕಟ್ಟಿರ್ತಾನೆ, ಒಂದು ಇಚ್ಛೆಯಿಂದ, ಒಂದು ವಿಶ್ವಾಸದಿಂದ ಒಂದು ದೇವಸ್ಥಾನ ಕಟ್ಟಿರ್ತಾರೆ, ಅದನ್ನು ಹೊಡೆದಾಕ್ತಾರೆ. ಓಕೆ, ನಮ್ಮ ಬೆಂಗಳೂರಲ್ಲೂ ಹೊಡೆದಾಕಿದ್ದಾರೆ. ಓಕೆನಾ, ನಮ್ಮ ಕರ್ನಾಟಕದಲ್ಲೂ ಹೊಡೆದಾಕಿದ್ದಾರೆ. ಓಕೆನಾ, ಇದನ್ನೆಲ್ಲ ಕೇಳೋಕ್ಕೆ ಯಾರೂ ಇಲ್ಲ ಅಂತ ಗೊತ್ತಿಲ್ಲ ನಮ್ಮ CM ಅವ್ರಿಗೆ, DK ಶಿವಕುಮಾರ್ ಅವ್ರಿಗೆ. ಆಯಿತಾ? ಇನ್ನೊಂದು ಧರ್ಮ ಅಂತ ಮಾತಾಡ್ತಾರೆ. ಇವಾಗ ಭಾರತ ಸರ್ಕಾರಕ್ಕೆ ಬರೋಣ, ನಮ್ಮ ಮೋದಿಯವ್ರಿಗೆ ಬರೋಣ, ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿಯವ್ರಿಗೇ ಬರೋಣ. ಓಕೆನಾ, ರಾಮ ಮಂದಿರ ಕಟ್ಟಿದ್ರು, ₹1 ರಾಮ ಮಂದಿರ ಕಟ್ಟಿದ್ರು, ₹1 ಸೇರಿಸಿ ರಾಮ ಮಂದಿರ ಕಟ್ಟಿದ್ರು ಅಂತ ಹೇಳಿದ್ರಲ್ವಾ. ಇವಾಗ ಇಷ್ಟು ಕೋಟಿ ಲೂಟ್ ಆಗಿದೆ, ಬಂಗಾರ ಲೂಟ್ ಆಗಿದೆ, ಬೆಳ್ಳಿ ಲೂಟ್ ಆಗಿದೆ, ಅಂದರೆ ಕಳ್ತನ ಮಾಡಿದ್ದಾರೆ, ಖಾಸಗಿ ಕಳ್ತನ ಮಾಡಿದ್ದಾರೆ ಎಷ್ಟೋ ಕೋಟಿಗಳು. ಇದಕ್ಕೆಲ್ಲ ಯಾರು ಉತ್ತರ? ಗೌರ್ಮೆಂಟು ಉತ್ತರನ ಇಲ್ಲ ಟೆಂಪಲ್ ಅಥಾರಿಟಿನ? ಅದಕ್ಕೆ ಸೆಕ್ಯೂರಿಟಿ ಇದ್ದವ್ರು ಗೌರ್ಮೆಂಟೇ ಅಲ್ವಾ? ಇದು ಗೌರ್ಮೆಂಟ್ಗೆ ತಾನೇ ಬರೋದು. ಓಕೆನಾ, ನಾನು ಹೋರಾಟ ಇವತ್ತು ಪಾದಯಾತ್ರೆ ಏನಕ್ಕೆ ಹೇಳಿ, ದುಡ್ಡು ಇಲ್ದಿರೋ ದೇವ್ರನ್ನ ನೋಡಬೇಕು ಅಂತ ಪಾದಯಾತ್ರೆ ಮಾಡ್ತಾ ಇರೋದು ನಾನು. ಇವಾಗ ಅರ್ಥ ಆಯ್ತಾ? ದುಡ್ಡು ಇಲ್ದಿರೋ ದೇವ್ರು ನೋಡೋದು. ದುಡ್ಡೇನ ದೇವ್ರು ಕೇಳ್ತಾ? ಏನು ಹೇಳ್ರಿ, ದುಡ್ಡೇನ ದೇವ್ರು ಕೇಳಿದ್ಯಾ? ಇಲ್ಲ. ನಾವು ಏನಕ್ಕೆ ದೇವ್ರಿಗೆ ದುಡ್ಡು ಕೊಡಬೇಕು? ದೇವರಿಗೆ ನಮಗೆ ಎರಡೇ ಕೊಟ್ಟಿರೋದು, ದೇಹದಲ್ಲಿ ಧೈರ್ಯ, ಮನಸ್ಸಲ್ಲಿ ವಿಶ್ವಾಸ. ಏನು ಹೇಳ್ರಿ, ಮನಸ್ಸಲ್ಲಿ ಇಚ್ಛೆ, ದೇಹದಲ್ಲಿ ಧೈರ್ಯ. ನಾನು ಹೇಳ್ತಾ ಇರ್ತೀನಲ್ಲ ಯಾವಾಗೂ, ಮನಸ್ಸೆಂಬ ಅಶ್ವಮೇಧ ಯಾಗವನ್ನು ಬಿಟ್ಟು ದೇಹ ಎಂಬ ದಂಡಯಾತ್ರೆ ಮಾಡಬೇಕು ಅಂತ. ಇವಾಗ ಅರ್ಥ ಆಯ್ತಾ ನಾನೇನೇನಕ್ಕೆಲ್ಲ ದಂಡಯಾತ್ರೆ ಮಾಡ್ತಾ ಇರೋದು ಅಂತ? ನನ್ನ ದೇವಸ್ಥಾನ ಇನ್ನೂ ಕರೆಕ್ಟಾಗಿ 220 ಕಿಲೋಮೀಟ್ರ್ ಐತೆ. ಇನ್ನು 220 ಕಿಲೋಮೀಟ್ರಲ್ಲಿ ನಾನು ಏನನ್ನ ದೇವರು ನನಗೆ ಅದನ್ನೇ ಕೊಟ್ಟರೆ ನಿಜ ಭಾರತ ಸರ್ಕಾರ ವಿರೋಧನೂ ಹೋರಾಡ್ತೀನಿ. ಏನಕ್ಕೆ ಗೊತ್ತಾ? ಯಾವ ಸರ್ಕಾರನ BJP ಬೇಡ, ಕಾಂಗ್ರೆಸ್ ಬೇಡ, ಯಾವುದೂ ಬೇಡ ರೀ. ಸರ್ಕಾರನೇ ಬೇಡ, ಪಕ್ಷಗಳೇ ಬೇಡ. ಅದೇ ಹೊಸ ಒಂದು ಪಕ್ಷನ ತರಬೇಕು ನನಗೆ ಆಸೆ. ನನಗೇನೋ ದೇವರು ಅದು ದಾರಿ ಕೊಟ್ಟರೆ, ಕರ್ನಾಟಕದಲ್ಲಿ ಒಂದು ಪಕ್ಷ ಇದೆ ಆಲ್ರೆಡಿ, ಅದನ್ನೇ ನಾವು ಜನಗಳಿಗೆ ತರಬೇಕು ಅಂತ ನನ್ನ ಆಸೆ. ಓಕೆನಾ, ಧರ್ಮ ನಾನೊಂದು ಕೇಳ್ತೀನಿ, ಧರ್ಮ ರಾಜಕೀಯ ಮಾಡುತ್ತಾ ಜಾತಿನ ರಾಜಕೀಯನ? ಧರ್ಮ ಬಂದು ಒಂದು ಧರ್ಮ ಜಾತಿನ ರಾಜಕೀಯನ? ಇಲ್ಲಾಂದರೆ ನಿಮ್ಗೆ ಇನ್ನೊಂದು ರಾಜಕೀಯ ಜಾತಿನ ಧರ್ಮನ? ಇದಕ್ಕೆ ಹೆಂಗಾನ ಉತ್ತರ ಕೊಡ್ರಿ. ಓಕೆನಾ, ಇದನ್ನು ತಿಳ್ಕೊಂಡು ಹೇಳ್ರಿ. ಓಂ ನಮಃ ಶಿವಾಯ.